ಹಲೋ ಹಲೋ. ಗ್ರಾಮದ ಆರಾಧ್ಯ ದೇವರನ್ನ ಹುಣ್ಮಂದಿರದಲ್ಲಿ ಧ್ಯಾನಿಸಿಕೊಂಡು ಗ್ರಾಮ ದೇವತೆಯ ಅಡಿದಾವರಗಳಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ ಗ್ರಾಮ ದೇವತೆಯ ಉಡಿ ತುಂಬುವ ಕಾರ್ಯಕ್ರಮದ ಅಂಗವಾಗಿ ಮಂಗಳವಾರ ದಿನ ಅಂದರೆ 14ನೇ ತಾರೀಕಿಗೆ ನಡೆಯಬೇಕಾಗಿತ್ತು ಇದು ನಾಟಕ. ತಮಗೆಲ್ಲರಿಗೂ ಕೂಡ ಗೊತ್ತಿದೆ. ಅಂದು ಮಳೆರಾಯ ಬಂದ ಕಾರಣಕ್ಕಾಗಿ ಆ ನಾಟಕವನ್ನು ಇಂದು ಶುಭ ಶುಕ್ರವಾರದಂದು ಆ ನಾಟಕವನ್ನು ಇವತ್ತು ಈ ಒಂದು ವೇದಿಕೆ ಮೇಲೆ ನಡೀತಾ ಇದೆ. ಈ ಗ್ರಾಮ ದೇವತೆ ನಾಟ್ಯ ಸಂಘ ಬೆನಕಟ್ಟಿ ಇವರು ಅರ್ಪಿಸುವ ಸುಂದರ ಕಲಾಕುಸುಮ ಹಾಸ್ಯಭರಿತವಾಗಿರ್ತಕ್ಕಂಥ ಹಾಗೂ ಸಾಮಾಜಿಕ ನಾಟಕ ಸುಳ್ಳಿನ ಸಾಮ್ರಾಟ ಸತ್ಯದ ಚೀರಾಟ. ಸುಳ್ಳಿನ ಸಾಮ್ರಾಟ ಸತ್ಯದ ಚೀರಾಟ ಅರ್ಥಾತ್ ಕರ್ಮದ ಕುತ್ತಿಗೆ ಕತ್ತರಿಸುವಂತಕ್ಕಂತಹ ನಾಟಕ. ಯಲ್ಲೇಶ್ ಯಾಳ್ಗೆಯವರು ಬರೆದಿರ್ತಕ್ಕಂತಹ ಈ ಬಹು ಸುಂದರ ಸಾಮಾಜಿಕ ನಾಟಕವನ್ನು ನಮ್ಮೂರಿನ ಕಲಾವಿದರು, ಗ್ರಾಮ ದೇವತೆ ನಾಟ್ಯ ಸಂಘದ ಎಲ್ಲ ಕಲಾವಿದರು ಬಹಳಷ್ಟು ಒಂದು ತಿಂಗಳಿಂದ ಪ್ರಾಕ್ಟೀಸ್ ಮಾಡಿ ಕಲ್ತಿದ್ದಾರೆ. ಒಂದು ವಿಶೇಷ ಹೇಳ್ಬೇಕಂದ್ರೆ ನಮ್ಮೂರೊಳಗೆ ನಾಟಕಗಳಂದ್ರೆ ನಾವಲ್ಲಿ ನೀವಲ್ಲಿ ಅಂತಿರ್ತಾರೆ. ನಮ್ಮೂರಾಗ ನಾ ಮಾಡ್ತೀನಿ ನೀ ಮಾಡ್ತೀನಿ ಅಂತ ನಾಟಕ. ಒಂದು ವರ್ಷ ಒಳಗೆ 4 ನಾಟಕ ರೀ. ಈ ವರ್ಷ 4 ನಾಟಕ ಒಂದು ವರ್ಷ ಒಳಗೆ. ಇನ್ನೂ ಎಷ್ಟು ಮಂದಿ ಕಲಾವಿದರಂದ್ರೆ ಭಾಳ ಮಂದಿ ಇನ್ನೂ ಸೆಟ್ಕೊಂಡಾರ ಇದ್ರೊಳಗೆ. ಮತ್ತು ನಡ್ಬರ್ಕ್ ಟೈಮ್ ಸಿಕ್ತಂದ್ರೆ ನೀವೊಂದು ನಾಟಕ ಮಾಡಕ್ಕಂತ ಈಗಾಗಲೇ ಹೇಳಿವಿ ಅವ್ರಿಗೆ. ಅದಕ್ಕೆ ಈ ನಾಟಕ ಕಲಾವಿದರಿಗೆ ನಾವು ನೀವೆಲ್ಲರೂ ಕೂಡ ಮೊದಲು ಒಂದು ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ಅಭಿನಂದನೆ ಸಲ್ಲಿಸೋಣ. ಮತ್ತು ಆ ನಾಟಕವನ್ನು ಪ್ರೇರೇಪಿಸಲಿಕ್ಕೆ ಇಲ್ಲಿ ಏನು ವೇದಿಕೆ ಮೇಲೆ ಅನೇಕ ಜನ ಕಲಾವಿದರು ಈಗಾಗಲೇ ಇಂಥ ನೂರಾರು ನಾಟಕಗಳನ್ನ ಮಾಡಿ ಆ ನಾಟಕ ವೇದಿಕೆ ಮೇಲೆ ಬಂದು ಕುಂತಾರ. ಆ ಹಳೆ ಎಲ್ಲ ನಾಟಕ ಕಲಾವಿದರು ಕೂಡ ನಾವು ತುಂಬುರದ ವಂದನೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮದ ಮಾಲಕರಾಗಿ ಶ್ರೀಯುತ ಯಲ್ಲಪ್ಪ ವೆಂಕಟ ದೇಸಾಯಿ ಅವರು, ಶ್ರೀಯುತ ವೆಂಕಟೇಶ್ ಲಕ್ಷ್ಮಣ್ ಕಮತ್ಗಿ ಅವರು, ಮ್ಯಾನೇಜರ್ ಆಗಿ ಶ್ರೀ ಸಂಗಪ್ಪ ಹನುಮಂತ ಸೂಳಿಕೇರಿ ಹಾಗೂ ಶ್ರೀಯುತ ರಮೇಶ್ ಕಂಬಾರ್ ಅವರು ಈ ನಾಟಕಕ್ಕೆ ಮಾಲಕರು ಹಾಗೂ ಮ್ಯಾನೇಜರ್ ಆಗಿ ಈ ಭವ್ಯವಾದ ನಾಟಕ ನೆನಲಿಕ್ಕೆ ಅವರು ಬಹಳಷ್ಟು ಸಹಾಯ ಸಹಕಾರ ಮಾಡಿದ್ದಾರೆ. ಅವರಿಗೆ ಅಭಿನಂದನೆಗಳು. ಈಗ ಈ ಒಂದು ಕಾರ್ಯಕ್ರಮದ ವೇದಿಕೆಯ ಉದ್ಘಾಟಕರಾಗಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು, ಖ್ಯಾತ ನಾಟಕಕಾರರು ಹಾಗೂ ಈ ಎಲ್ಲ ನಾಟಕದ ಕಲಾವಿದರಿಗೆ ಸರಿಯಾದ ಮಾರ್ಗದರ್ಶನ ಮಾಡ್ತಾ ಅವರಿಗೆ ಪ್ರೇರೇಪಣೆ ನೀಡಿರ್ತಕ್ಕಂತಹ ನಿವೃತ್ತ ಗುರುಗಳಾಗಿರ್ತಕ್ಕಂತಹ ಶ್ರೀಯುತ ಅನ್ನಪ್ಪ ಕಟಗೇರಿ ಸರ್ ಅವರು ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ವೇದಿಕೆ ಮೇಲೆ ಆ ಸ್ಥಾನ ಅಲಂಕರಿಸಿದ್ದಾರೆ. ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಹಾಗೆ ಈ ವೇದಿಕೆ ಮೇಲೆ ಇನ್ನೋರ್ವ ಮಾಜಿ ನಾಟಕಕಾರರು ಹಾಗೂ ನಿವೃತ್ತ ಉಪನ್ಯಾಸಕರು ಹಿರಿಯರಾಗಿರ್ತಕ್ಕಂಥ ವಿನಾಯಕ್ ಪಾಟೀಲ್ ಸರ್ ಆಗಮಿಸಿದ್ದಾರೆ. ಅವರು ಕೂಡ ತುಂಬ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಹಾಗೆ ಈ ವೇದಿಕೆ ಮೇಲೆ ಇನ್ನೋರ್ವ ಮಾಜಿ ನಾಟಕಕಾರರು ಹಾಗೂ ಪ್ರಗತಿಪರ ರೈತರಾಗಿರ್ತಕ್ಕಂತಹ ಹನುಮಂತೇಗೌಡ ದಾಸಪ್ಪನವರು ಕೂಡ ವೇದಿಕೆ ಮೇಲೆ ಆಸೀನರಾಗಿದೆ. ಅವರು ಕೂಡ ತುಂಬ ಸ್ವಾಗತ. ಹಾಗೆ ಮಾಜಿ ಸೈನಿಕರು, ಮಾಜಿ ನಿವೃತ್ತ ಶಿಕ್ಷಕರು ಹಾಗೂ ನಮ್ಮ ದೇವಸ್ಥಾನ ಮಲ್ಲಮ್ಮಬೆ ದೇವಸ್ಥಾನ ಸಮಿತಿಯ ಗೌರವಾನ್ವಿತ ಅಧ್ಯಕ್ಷರಾಗಿರ್ತಕ್ಕಂತಹ ಹಿರಿಯರಾದ ಪಂಡಿತ್ ಮಾತಾವ್ ಸರ್ ಆಗಮಿಸಿದ್ದಾರೆ. ಅವರಿಗೂ ಕೂಡ ತುಂಬ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಹಾಗೆ ನಮ್ಮೂರಿನ ನಿವೃತ್ತ ಸುಬೇದಾರರು ಹಾಗೂ ಜಿಲ್ಲಾ ಅಧ್ಯಕ್ಷರು ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಶ್ರೀಯುತ ಮುತ್ತೂರಾಜ್ ಅರ್ಕೇರಿ ಸರ್ ಆಗಮಿಸಿದ್ದಾರೆ. ಅವರಿಗೂ ಕೂಡ ತುಂಬ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಈ ನಾಟಕದ ಮಾಲಕರಾಗಿರ್ತಕ್ಕಂತಹ ರೀಸಿಲ್ ಪಡಗದ ಸುತ್ತಿರ್ತಕ್ಕಂತಹ ಶ್ರೀಯುತ ಯಲ್ಲಪ್ಪ ಎಳಳ್ಳಿ ಅವರಿಗೂ ಕೂಡ ತುಂಬ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಹಾಗೆ ಮಾಜಿ ನಾಟಕಕಾರರು ಅನೇಕ ನಾಟಕಗಳನ್ನು ಮಾಡಿರ್ತಕ್ಕಂತಹ ಶ್ರೀಯುತ ಸುರೇಶ್ ಉಗುಲ್ವಾಡ್ ಅವರು ಆಗಮಿಸಿದ್ದಾರೆ. ಅವರು ಕೂಡ ತುಂಬ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಹಾಗೆ ನಮ್ಮೂರಿನ ಪ್ರಗತಿಪರ ರೈತರಾಗಿರ್ತಕ್ಕಂತಹ ಮುತ್ತುಳಗೌಡ ಬೆನ್ನೂರವರು ಆಗಮಿಸಿದ್ದಾರೆ. ಅವರು ಕೂಡ ತುಂಬ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಹಾಗೆ ನಮ್ಮೂರಿನ ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯರು ಹಿರಿಯರಾಗಿರ್ತಕ್ಕಂತಹ ಭೀಮನಗೌಡ ಎಳಳ್ಳಿಯವರು ಆಗಮಿಸಿದ್ದಾರೆ. ಅವರಿಗೂ ಕೂಡ ತುಂಬ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಹಾಗೆ ಇದೇ ನಾಟಕಗಳ ವೇದಿಕೆಯಲ್ಲಿ ನೂರಾರು ನಾಟಕಗಳನ್ನ ಖಳನಾಯಕನ ಪಾತ್ರದಲ್ಲಿ ನೂರಾರು ನಾಟಕಗಳನ್ನ ಮಾಡಿ ಎಲ್ಲರ ಜನಮನದಲ್ಲಿ ಉಳಿದಿರ್ತಕ್ಕಂತಹ CB ಪಾಟೀಲ್ ಆಗಮಿಸಿದ್ದಾರೆ. ಅವರಿಗೂ ಕೂಡ ತುಂಬ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಹಾಗೆ ನಮ್ಮೂರಿನ PKPS ಬ್ಯಾಂಕಿನ ಮಾಜಿ ಅಧ್ಯಕ್ಷರು, TAPFನ ಮಾಜಿ ಸದಸ್ಯರಾಗಿರ್ತಕ್ಕಂತಹ ಮುತ್ತಪ್ಪಣ್ಣ ಸಣ್ಣಪ್ಪನವರು ಆಗಮಿಸಿದ್ದಾರೆ. ಅವರಿಗೂ ಕೂಡ ತುಂಬ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಹಾಗೆ ಈ ಒಂದು ವೇದಿಕೆಯ ಮೇಲೆ ನಮ್ಮ PKPSನ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂತಹ ಮುತ್ತಪ್ಪಣ್ಣ ಬಾಳಕ್ನವರು ಅವರು ಕೂಡ ಆಗಮಿಸಿದ್ದಾರೆ. ಅವರು ಕೂಡ ತುಂಬ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಖ್ಯಾತ ನಾಟಕಕಾರರು ಕೂಡ, ಹಾಸ್ಯ ಕಲಾವಿದರು ಕೂಡ ಅವರು. ಹಾಗೆ ನಮ್ಮ PKPS ಬ್ಯಾಂಕಿನ ನೂತನ ನಿರ್ದೇಶಕರಾಗಿರ್ತಕ್ಕಂತಹ ಯುವಕರ ಕಣ್ಮಣಿ ಪಾಂಡು ಅರಸಿನಗುಡಿಯವರು ಕೂಡ ತುಂಬ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಹಾಗೆ ನಮ್ಮೂರಿನವರೇ ಆದ್ರೆ ನಾವು ಕೌನ್ಸಿಲಿಂಗ್ ಮಂಡಿಕಟ್ಟಿ ಅಂತ ಅವ್ರಿಗೆ
ನಮ್ಮ PKPS ಬ್ಯಾಂಕಿನ ನೂತನ ನಿರ್ದೇಶಕರಾಗಿರ್ತಕ್ಕಂತಹ ವೆಂಕಟೇಶ್ ತಿಮ್ಮಾಪುರ ಅವರು ಆಗಮಿಸಿದ್ದಾರೆ, ಅವರು ಕೂಡ ತುಂಬ ಸ್ವಾಗತ. ಹಾಗೆ ನಮ್ಮ PKPS ಬ್ಯಾಂಕಿನ ಗೌರವಾನ್ವಿತ ಅಧ್ಯಕ್ಷರಾಗಿರ್ತಕ್ಕಂತಹ ಶ್ರೀಯುತ ವೇಮನ ಎಳ್ಳಳ್ಳಿ ಅವರು ಆಗಮಿಸಿದ್ದಾರೆ, ಅವರು ಕೂಡ ತುಂಬ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಗ್ರಂಥ ಪಾಲಕರಾಗಿರ್ತಕ್ಕಂತಹ ಶ್ರೀಯುತ ಪ್ರವೀಣ್ ಬೆನಕಟ್ಟಿ ಅವರು ಆಗಮಿಸಿದ್ದಾರೆ, ಅವರು ಕೂಡ ತುಂಬ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ನಮ್ಮ PKPS ಬ್ಯಾಂಕಿನ ಉಪಾಧ್ಯಕ್ಷರಾಗಿರ್ತಕ್ಕಂತಹ ಶ್ರೀಯುತ ಜಗದೀಶ್ ಅಂಗಡಿಯವರು ಆಗಮಿಸಿದ್ದಾರೆ, ಅವರು ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ನಮ್ಮ ದ್ಯಾಮಮ್ಮ ದೇವಸ್ಥಾನದ ಪೂಜಾರಿಗಳಾಗಿರ್ತಕ್ಕಂಥ ಹಿರಿಯರಾದ ಮುದುಕಪ್ಪಣ್ಣ ಬಡಿಗರು ಆಗಮಿಸಿದ್ದಾರೆ, ಅವರು ಕೂಡ ತುಂಬ ಸ್ವಾಗತ ಕೋರ್ತಾ ಇದ್ದೇನೆ. ಹಾಗೆ ಈ ಒಂದು ಸಂಘಟನೆಯ ನೇತೃತ್ವ ವಹಿಸಿ ಎಲ್ಲ ನಮ್ಮ ಸಂಘಟಕರಿಗೆ ಬಹಳಷ್ಟು ಶಕ್ತಿಯನ್ನು ತುಂಬಿ ಈ ಕಲಾವಿದರಿಗೆ ಎಲ್ಲ ಯುವಕರಿಗೂ ಸಹಾಯ ಸಹಕಾರ ಮಾಡಿ ನಾಟಕ ನೀಡಲಿಕ್ಕೆ ಬಹಳ ಸಹಕಾರ ಮಾಡಿರ್ತಕ್ಕಂತಹ ಸಂಘಟಕರು ಹಿರಿಯರಾಗಿರ್ತಕ್ಕಂಥ ಕಿಷ್ಟಪ್ಪ ಅರಿಕೇರಿ ಅವರು ಕೂಡ ಸ್ವಾಗತ ಕೊಡ್ತಾ ಇದ್ದೇನೆ. ಹಾಗೆ ಈ ಒಂದು ಸಂಘಟನೆಯಲ್ಲಿ ಎಲ್ಲರಿಗೂ ಕೂಡ ಸಹಾಯ ಸಹಕಾರ ಮಾಡಿ ಈ ಒಂದು ಅಭೂತಪೂರ್ವದ ನಾಟಕ ನೀಡಲಿಕ್ಕೆ ಸಹಾಯ ಮಾಡಿರ್ತಕ್ಕಂತಹ ನಮ್ಮ ಅಣ್ಣನವರಾಗಿರ್ತಕ್ಕಂತಹ ಯಂಕಣ್ಣನ ದಾಸಪ್ಪನವರು ಕೂಡ ತುಂಬ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಹಾಗೆ ಇನ್ನೋರ್ವ ಸುರೇಶ್ ಮಾವ ಹಾದಿಮನಿಯವರು ಕಡಿಗೇರಿ ಅವರನ್ನು ಕೂಡ ತುಂಬ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಹಾಗೆ ಇನ್ನೋರು ಈ ಸಂಘಟನೆ ನೇತೃತ್ವ ವಹಿಸಿಕೊಂಡಿರ್ತಕ್ಕಂಥ ನಮ್ಮ ಮಾವನವರಾಗಿರ್ತಕ್ಕಂಥ ಶ್ರೀಯುತ ಗೋವಿಂದಪ್ಪ ಮೇಟಿ ಅವರು ಕೂಡ ತುಂಬ ಸ್ವಾಗತ ಕೊಡ್ತಾ ಇದ್ದೇನೆ. ಹಾಗೆ ನಮ್ಮ PKPS ಬ್ಯಾಂಕಿನ ನೂತನ ನಿರ್ದೇಶಕರು ಪ್ರಗತಿಪರ ರೈತರಾಗಿರ್ತಕ್ಕಂತಹ ಶೇಖಪ್ಪ ಬಂಡಿಯವರು ಕೂಡ ತುಂಬ ಸ್ವಾಗತ ಕೊಡ್ತಾ ಇದ್ದೇನೆ. ಇದೀಗ ಈ ಒಂದು ವೇದಿಕೆಗೆ ಸಾನ್ನಿಧ್ಯವನ್ನು ವಹಿಸಿಕೊಳ್ಳಿಕ್ಕೆ ನಮ್ಮ ಪೂಜನೀಯ ಮಲ್ಲಯ್ಯದ ಕಲಿಕೆಯವರು ಆಗಮಿಸಿದ್ದಾರೆ. ಎಲ್ಲರೂ ಜೋರಾದ ಚಪ್ಪಾಳೆಯೊಂದಿಗೆ ಪೂಜ್ಯರನ್ನ ನಾವು ವೇದಿಕೆಗೆ ಅವರಿಗೆ ಬರಮಾಡಿಕೊಳ್ಳೋಣ. ಈ ವೇದಿಕೆಯ ಸಾನ್ನಿಧ್ಯವನ್ನು ವಹಿಸಿಕೊಳ್ತಕ್ಕಂತಹ ಪರಮ ಪೂಜ್ಯ ಮಲ್ಲಯ್ಯದ ಕಲಿಕೇರಿ ಅವರು ಇದೀಗ ಈ ಒಂದು ವೇದಿಕೆಗೆ ಆಗಮಿಸಿದ್ದಾರೆ. ಅವರಿಗೆ ನಾವು ಎಲ್ಲ ಹಿರಿಯರ ಪರವಾಗಿ, ಎಲ್ಲ ತಾಯಿಂದರ ಪರವಾಗಿ, ಎಲ್ಲ ಉದ್ದು ಮಕ್ಕಳ ಪರವಾಗಿ, ತಮ್ಮೆಲ್ಲ ಕಲಾಭಿಮಾನಿಗಳ ಪರವಾಗಿ, ಹಾಗೆ ಗ್ರಾಮ ದೇವತೆ ನಾಟ್ಯ ಸಂಘದ ಪರವಾಗಿ ಪೂಜ್ಯರನ್ನ ಈ ಒಂದು ವೇದಿಕೆಗೆ ಭಕ್ತಿಪೂರ್ವಕವಾಗಿ ನಾನು ಸ್ವಾಗತವನ್ನು ಗೈತಾ ಇದ್ದೇನೆ. ದಯವಿಟ್ಟು ಮತ್ತೆ ಯಾರ ಇದ್ರು ಹೇಳ್ರಪ್ಪ, ಮತ್ತೆ ನಮಗೆ ಕಂಡಷ್ಟೆಲ್ಲ ಹೇಳಿನಿ, ದಯವಿಟ್ಟು ಯಾರು ತಪ್ಪು ತಿಳ್ಕೊಬೇಡ್ರಿ. ಈಗ ಈ ಒಂದು ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂತಹ ಶ್ರೀಯುತ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂತಹ ಮಲ್ಲಯ್ಯದ ಕಲಿಕೇರಿ ಅವರಿಗೆ ಈ ಕಂಪನಿಯ ಮಾಲಕರಾಗಿರ್ತಕ್ಕಂತಹ ಶ್ರೀಯುತ ಯಲ್ಲಪ್ಪ ಎಳಹಳ್ಳಿ ಹಾಗೂ ವೆಂಕಟೇಶ್ ಕಮತ್ಗಿ ಅವರು ಬಂದು ಪೂಜ್ಯರಿಗೆ ಮಾಲಾರ್ಪಣೆ ಮಾಡಬೇಕಂತ ಅವರಲ್ಲಿ ಕೋರಿಕೆ. ನೀವ ಮುಂದೆ ಕೊಡೋ ಜೋರಾದ ಚಪ್ಪಾಳೆ ಬರಲಿ. ಪೂಜ್ಯರಿಗೆ, ಪರಮ ಪೂಜ್ಯರಿಗೆ ಮಾಲಾರ್ಪಣೆ ನಡೀತಾ ಇದೆ. ಹಾಗೆ ಈ ಉದ್ಘಾಟಕರಾಗಿರ್ತಕ್ಕಂತಹ ಖ್ಯಾತ ನಾಟಕಕಾರರಾಗಿರ್ತಕ್ಕಂತಹ ಶ್ರೀಯುತ ಅಣ್ಣಪ್ಪ ಕಟಗೇರಿ ಅವರಿಗೆ ಈ ಒಂದು ಕಾರ್ಯಕ್ರಮದ ಸಂಘಟಕರಾಗಿರ್ತಕ್ಕಂತಹ ಶ್ರೀಯುತ ಕಿಷ್ಟಪ್ಪ ಅರಿಕೇರಿ ಅವರು ದಯವಿಟ್ಟು ಬಂದು ಮಾಲಾರ್ಪಣೆ ಮಾಡಬೇಕು, ಬೇಗ ಬೇಕು. ಹಾಗೆ ಶ್ರೀಯುತ ವಿನಾಯಕ್ ಪಾಟೀಲ್ ಸರ್ ಅವರಿಗೆ ಇನ್ನೋರು ಸಂಘಟಕರಾಗಿದ್ದ ಶ್ರೀಯುತ ಗೋವಿಂದಪ್ಪ ಮೇಟಿ ಅವರು ಬಂದು ಮಾಲಾರ್ಪಣೆ ಮಾಡಬೇಕು. ವಿನಾಯಕ್ ಪಾಟೀಲ್ ಸರ್ ಅವರಿಗೆ. ಹಾಗೆ ಶ್ರೀಯುತ ಪಂಡಿತ್ ಮಾತಾ ಸರ್ ಅವರಿಗೆ ಶ್ರೀಯುತ ವೆಂಕಣ್ಣ ದಾಸಪ್ಪನವರವರು ಬಂದು ಅವರಿಗೆ ಮಾಲಾರ್ಪಣೆ ಮಾಡಬೇಕು. ಸ್ವಲ್ಪ ಬೇಗ ಬರ. ಪಂಡಿತ್ ಮಾತಾ ಸರ್ ಅವರಿಗೆ ಸಂಘಟಕರಾಗಿರ್ತಕ್ಕಂತಹ ವೆಂಕಣ್ಣ ದಾಸಪ್ಪನವರಿಂದ ಈಗ ಹನುಮಂತಗೌಡ ದಾಸಪ್ಪನವರ ಒಗಾತಿ ಇವರಿಗೆ ಶ್ರೀಯುತ ನಿಂಗಣ್ಣ ಸಣ್ಣಪ್ಪನವರವರು, ಈ ನಾಟಕದ ಸಂಘಟಕರಾಗಿರ್ತಕ್ಕ ನಿಂಗಣ್ಣ ಸಣ್ಣಪ್ಪನವರವರು. ಹಾಗೆ ಶ್ರೀಯುತ ಸುರೇಶ್ ಉಗಲವಾಡ್ ಇವರಿಗೆ ಶ್ರೀಯುತ ನಿಂಗಣ್ಣ ಸಣ್ಣಪ್ಪನವರವರು. ಹಾಗೆ ಇನ್ನೋರ್ವ ಅತಿಥಿಗಳಾಗಿರ್ತಕ್ಕಂತಹ ಶ್ರೀಯುತ ಮುತ್ತನಗೌಡ ಬೆನ್ನೂರ್ ಇವರಿಗೆ ಶ್ರೀಯುತ ರಾಜು ವೆಂಕಟಪ್ಪನವರ, ಹನುಮಂತ ವೆಂಕಟಪ್ಪನವರು, ಹಾದಿಮನಿ ರಾಜು ಬರ್ರಿ, ಬೇಗ ಬೇಗ ಬರ್ರಿ. ಹಾಗೆ ಈ ಕಂಪನಿಯ ನಾಟಕದ ಮಾಲೀಕರಾಗಿರ್ತಕ್ಕಂತಹ ಶ್ರೀಯುತ
ಯಲ್ಲಪ್ಪ ದೇಸಾಯಿ ಇವರಿಗೆ ಶ್ರೀಯುತ ರಾಜು ಕಟ್ಗೇರಿ ಅವರು ಈ ಕಂಪನಿಯ ಮಾಲಕರಿಗೆ ಮಾಲಕ್ ಮಾಡಬೇಕು. ವೆಂಕಟೇಶ್ ಕಮ್ಮಜ್ಗಿ ಅವರು ಎಲ್ಲಿದ್ರು ವೇದಿಕೆ ಬರಬೇಕು. ಶ್ರೀಯುತ ಸಂಗಪ್ಪ ಸುಳಿಕೆರೆ ಅವರು ಬರಬೇಕು. ರಮೇಶ್ ಕಂಬಾರ್ ಅವರು ಬರಬೇಕು. ಹಾಗೆ ಈ ವೇದಿಕೆ ಇನ್ನೋರ್ವ ಅತಿಥಿಗಳಾಗಿರ್ತಕ್ಕಂತಹ ಶ್ರೀಯುತ ಭೀಮನಗೌಡ ಯಡಹಳ್ಳಿ ಇವರಿಗೆ ಶ್ರೀಯುತ ಕೃಷ್ಣ ಹೊಳೆಮನಿ ಅವರು ಮಾಲಾರ್ಪಣೆ ಮಾಡಬೇಕು. ಹಾಗೆ ಶ್ರೀಯುತ ಸಿ ವಿ ಪಾಟೀಲ್ ಅವರಿಗೆ ಶ್ರೀಯುತ ರಮೇಶ್ ಕಂಬಾರ್ ಅವರು, ಈ ಕಂಪನಿ ಮ್ಯಾನೇಜರ್ ಆಗಿರ್ತಕ್ಕಂಥ ರಮೇಶ್ ಕಂಬಾರ್ ಅವರು. ಹಾಗೆ ಶ್ರೀಯುತ ಮುತ್ತಪ್ಪನ ಸಣ್ಣಪ್ಪನವರು MTN ಅವರಿಗೆ ಶ್ರೀಯುತ ಸಂಗಪ್ಪ ಸೋಳಿಕೆರೆ ಅವರು ಮ್ಯಾನೇಜರ್, ಸಂಗಪ್ಪ ಸೋಳಿಕೆರೆ ಅವರು. ಹಾಗೆ ಶ್ರೀಯುತ ಮುತ್ತಪ್ಪನ ಬಾಳಕನವರವರಿಗೆ MD ಅವರಿಂದ, MD ಅಂದ್ರೆ ಗೊತ್ತಾಗತ್ತೆ. ಹಾ, ಬಾರಪ್ಪ MD. ಹಾಗೆ ಶ್ರೀಯುತ ಪಾಂಡು ಅರಿಶಿನಗೋಡಿ ಇವರಿಗೆ ಮಾಲ್ತೇಶ್ ದಾಸಪ್ಪನವರಿಂದ, ಮಾಲ್ತೇಶ್ ದಾಸಪ್ಪನವರು. ಹಾಗೆ ವೆಂಕಟೇಶ್ ತಿಮ್ಮಾಪುರ ಅವ್ರಿಗೆ ಚಿದಾನಂದ್ ಬಳಿಗೇರ್. ಜೇನಿನ ಬಳಿಯು ಹಾಲಿನ ಬಳಿಯು ನುಡಿಯು ಕನ್ನಡ ಸವಿನುಡಿಯು. ಹಾಗೆ ವೀಮಣ ಯಳಹಳ್ಳಿ ಅವರಿಗೆ ಶ್ರೀಯುತ ದ್ಯಾವಪ್ಪ ವಾಲಿಕರ್ ಅವರಿಂದ ವಾಣಿಯ ವೀಣಿಯ ಪರಮಾಧುರ್ಯವ ಸುಮಧುರ ಸುಂದರ ನುಡಿಯು. ಹಾಗೆ ಶ್ರೀಯುತ ಮುತ್ತೂರಾಜ್ ಅರಕೇರಿ ಅವರಿಗೆ ಶಶಿಕಾಂತ್ ಗಡ್ಗೇರಿ ಅವರಿಂದ ಬನ್ನಿ ಬೇಗ ಬೇಗ. ಹಾಗೆ ಪ್ರವೀಣ್ ಬೆನಕಟ್ಟಿ ಅವರಿಗೆ ಮಾಲ್ತೇಶ್ ಸಣ್ಣಪ್ಪನವರ್ ಬ್ಯಾಂಕ್. ಹಾಗೆ ಶ್ರೀಯುತ ಜಗದೀಶ್ ಅಂಗಡಿಯವರಿಗೆ ಮಂಜುನಾಥ್ ಅರಕೇರಿ ಸಾಲಿ ಮಂಜು. ಹಾಗೆ ಮುದುಕಪ್ಪಣ್ಣ ಬಡಿಗೇರಿ ಅವರಿಗೆ ಲಕ್ಷ್ಮಣ್ ನಿಂಗಾಪುರ ಅವರಿಂದ. ಈ ಪುಣ್ಯ ಭೂಮಿ ನಮ್ಮ ದೇವಾಲಯ, ದೇವಾಲಯ ಈ ದೇವಾಲಯ ಕರುನಾಡ ತಾಯಿ ಸದಾ ಚಿನ್ಮಯಿ. ಹಾಗೆ ಕಿಸಪ್ಪ ಅರಕೇರಿ ಅವರಿಗೆ ಮಲ್ಲುಗೊಳೆದವರಿಂದ. ಹಾಗೆ ಶ್ರೀಯುತ ಶೇಖಪ್ಪ ಬಂಡೆ ಅವರಿಗೆ ರಾಜು ಕಟ್ಟಿಗೆಯವರಿಂದ. ಕಲ್ಲಾದರೆ ನಾನು ಗೋವಿಂದಪ್ಪ ಮೇಟಿ ಇವರಿಗೆ ಅವರ ಅಳಿಯ ನಮ್ಮ ನೀಲಪ್ಪ ಸಣ್ಣಪ್ಪನವರು ಮುದಿಯಪ್ಪ ಹೋಗಪ್ಪ ಮಾವಾಗ ಹಾಕೋಗ. ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿರುವೆ, ಮಣ್ಣಾದರೆ ನಾನು. ಹಾಗೆ ಶ್ರೀಯುತ ಸುರೇಶ್ ಹಾದಿಮನಿ ಇವರಿಗೆ ಶ್ರೀಯುತ ಶಶಿಕಾಂತ್ ಕಟ್ಗೇರಿ ಅವರು. ಮರವಾದರೆ ನಾನು ಚಾಮುಂಡಿಗೆ ನೆರಳಾಗಿರುವೆ, ಮಗುವಾದರೆ ನಾನು. ಹಾಗೆ ಯಂಕಣ್ಣ ದಾಸಪ್ಪನವರವರಿಗೆ ಯಲ್ಲಪ್ಪ ಸುಳಿಕೆರೆ ಅವರು. ನೀವೆಲ್ಲ ಹಿಂದಿಸ್ತಾರೆ ಕೆಲಸ ಬರ್ಬೇಕು ಹಿಂದಿಸ್ತಾರೆ ಅದು ಈಗ ಎಲ್ಲ ಯಾಕಂದ್ರೆ ಎಲ್ಲ ಮೂಕನಾಗಬೇಕು ಆತ್ಮೀಯರೇ, ಸುಳ್ಳಿನ ಸಾಮ್ರಾಟ ಸತ್ಯದ ಚೀರಾಟ ಅರ್ಥಾತ್ ಕರ್ಮದ ಕುತ್ತಿಗೆ ಕತ್ತರಿಸಿರ್ತಕ್ಕಂಥ ಸುಂದರ ಸಾಮಾಜಿಕ ನಾಟಕ
ಈ ನಾಟಕ ಬಹುಶಃ ನಾವೆಲ್ಲರೂ ಕೂಡ ಒಂದು ಮಾತನ್ನ ನಾವೆಲ್ಲ ನೆನಪಿಟ್ಟುಕೊಳ್ಳ್ರಿ. ಟಿವಿ ನೋಡಿ ನಾವೆಲ್ಲರೂ ಟಿವಿ ಒಳಗೆ ಏನಾಗುತ್ತೆ ಅಂದ್ರೆ ದೊಡ್ಡದಿರ್ತಕ್ಕಂಥ ಮನುಷ್ಯನ ಏನ್ ಮಾಡ್ತಾರೆ ಬಹಳ ಚಿಕ್ಕಾಗಿ ತೋರಿಸ್ತಾರೆ ಟಿವಿ ಒಳಗೆ. ಹೌದ್ರಿ? ನೋಡಿದ್ರಿ ಟಿವಿ ಎಲ್ಲರೂ? ನಾವೆಲ್ಲ ನೋಡ್ತಿದ್ದೀನ ದೊಡ್ಡವ್ರನ್ನ ಚಿಕ್ಕವರಾಗಿ ತೋರಿಸ್ತೈತಿ. ಸಿನಿಮಾ ನೋಡಿ ನಾವೆಲ್ಲ ಹೋಗಿ ಬಾಗಲಕೋಟೆ ಥಿಯೇಟ್ರಿಗೆ ಹೋಗಿ ಬೇರೆ ಬೇರೆ ಕಡೆ ಅಲ್ಲೇ ಸಣ್ಣ ಇರ್ತಕ್ಕಂಥ ಮನುಷ್ಯನ ಬಹಳ ದೊಡ್ಡವನಾಗಿ ತೋರಿಸ್ತೈತಿ. ಆದ್ರೆ ಇದ್ದ ಮನುಷ್ಯನನ್ನ ಇದ್ದ ಹಾಗೆ ತೋರಿಸುವ ಯಾವ್ದಾದ್ರು ಒಂದು ಕಲೆ ಇತ್ತಂದ್ರೆ ಅದು ನಾಟಕನೇ. ನಾಟಕ ಇದ್ದ ಮನುಷ್ಯ ಇದ್ದಂಗೆ ಕಾಣ್ತಾನೆ. ಇಲ್ಲ ದೊಡ್ಡವನು ಕಾಣಂಗಿಲ್ಲ, ಸಣ್ಣವನು ಕಾಣಂಗಿಲ್ಲ. ಹಾಗಾಗಿ ಅಡುಗೆ ಮನೆಗೊಂದು ಒಲೆ ಇರಬೇಕು, ನಡು ಮನೆಗೊಂದು ತೊಲೆ ಇರಬೇಕು, ಮಹಾರಾಜನಿಗೊಂದು ತಲೆ ಇರಬೇಕು, ಜೀವನಕ್ಕೊಂದು ಕಲೆ ಇರಬೇಕಂತ ಆ ಎಲ್ಲ ಕಲೆಯನ್ನು ಹೊತ್ಕೊಂಡು ಇವತ್ತು ನಿಮ್ಮೆಲ್ಲರ ಮುಂದೆ ಒಂದು ಅದ್ಭುತವಾದ ನಾಟಕವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ನಾಟಕ ಇದೀಗ ಉದ್ಘಾಟನೆ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ಉದ್ಘಾಟನೆಯನ್ನ ಅಣ್ಣಪ್ಪ ಕಟ್ಗೆ ಸರ್ ಅವರು ಉದ್ಘಾಟನೆ ಮಾಡ್ಬೇಕಂತ ಅಲ್ಲಿ ಕೋರಿಕೆ ಹಾಗೂ ವೇದಿಕೆ ಎಲ್ಲ ಹಿರಿಯರು ಅವರಿಗೆ ಸಾಥ್ ಕರ್ನಾಟಕದ ಇತಿಹಾಸದಲ್ಲಿ ಬಂಗಾರದ ಯುಗದ ಕಥೆಯನ್ನು ಹಾಡುಗೆ ಕೇಳಿ ನಾ ಹಾಡುಗೆ ಕೇಳಿ ಹಾಡುಗೆ ಕೇಳಿ ನಾ ಹಾಡುಗೆ ಕೇಳಿ. ಕರ್ನಾಟಕದ ಇತಿಹಾಸದಲ್ಲಿ ಬಂಗಾರದ ಯುಗದ ಕಥೆಯನ್ನು ಹಾಡುಗೆ ಕೇಳಿ. ರಿಬ್ಬನ್ ಕಟ್ ಮೂಲಕವಾಗಿ ಈ ನಾಟಕವನ್ನು ಉದ್ಘಾಟನೆ ಮಾಡಿರ್ತಕ್ಕಂತಹ ಕಟ್ಗೆ ಸರ್ಗೆ ಇದೀಗ ದೀಪವನ್ನ ಬೆಳಗಿಸುವ ಮುಖೇನವಾಗಿ ಈ ನಾಟಕವನ್ನು ಉದ್ಘಾಟಿಸಬೇಕಂತ ನಾನು ವಿನಾಯಕ್ ಪಾಟೀಲ್ ಸರ್ ಅವರಲ್ಲಿ ಹಾಗೂ ಪಂಡಿತ್ ಮತ ಸರ್ ಅವರಲ್ಲಿ ಪೂಜ್ಯರಲ್ಲಿ ವಿನಂತಿಸಿಕೊಟ್ಟರೆ. ದೀಪದಲ್ಲಿ ಕಾಣುತ್ತಿದೆ ಗುರು ಬಸವನ ರೂಪ, ದೀಪದಲ್ಲಿ ಕಾಣುತ್ತಿದೆ ಗುರು ಬಸವನ ರೂಪ, ಮನವಿಟ್ಟು ನೋಡಿದರೆ ಕಲಿಯುವುದು ಭವತಾಪ, ಮನವಿಟ್ಟು ನೋಡಿದರೆ ಕಲಿಯುವುದು ಭವತಾಪ. ದೀಪ 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 ದೀಪದಲ್ಲಿ ಕಾಣುತ್ತಿದೆ ಗುರು ಬಸವನ ರೂಪ, ದೀಪದಲ್ಲಿ ಕಾಣುತ್ತಿದೆ ಗುರು ಬಸವನ ರೂಪ, ಮನವಿಟ್ಟು ನೋಡಿದರೆ ಕಲಿಯುವುದು ಭವತಾಪ, ಮನವಿಟ್ಟು ನೋಡಿದರೆ ಕಲಿಯುವುದು ಭವತಾಪ. ದೀಪದಿಂದ ದೀಪವ ಬೆಳಗುತ್ತಾ ತಮಸೋಮಂ ಜ್ಯೋತಿರ್ಗಮಯ ಅಮೃತಂ ಗಮಯ. ತಮಸೋಮ ಅಂದ್ರೆ ಕತ್ತಲು, ಕತ್ತಲಿಂದ ಬೆಳಕಿನೆಡೆಗೆ ಈ ನಾಟಕಗಳು ಇನ್ನಷ್ಟು ಮತ್ತಷ್ಟು ಕಲೆಯ ಬೀಡಾಗಿರ್ತಕ್ಕಂತಹ ಕಲೆಯ ನೆಲೆಬೀಡಾಗಿರ್ತಕ್ಕಂತಹ ನಮ್ಮೂರು ಬೆನಕಟ್ಟಿ ಇಲ್ಲಿ ಇನ್ನಷ್ಟು ಮತ್ತಷ್ಟು ನಾಟಕಗಳು ನಡೀಲಿ, ನಾಟಕ ಕಲಾವಿದರು ಹೊರಹೊಮ್ಮಲಿ ಇರ್ತಕ್ಕಂತಹ ಶುಭ ಹಾರೈಕೆಯೊಂದಿಗೆ ಈ ಕಾರ್ಯಕ್ರಮವನ್ನು ಈ ನಾಟಕಗಳನ್ನು ಉದ್ಘಾಟನೆ ಮಾಡಿರ್ತಕ್ಕಂತಹ ಎಲ್ಲ ಗಣ್ಯರಿಗೂ ಕೂಡ ತುಂಬ ಹೃದಯದ ವಂದನೆ ವಂದನೆ ಅಭಿನಂದನೆಗಳು. ಇದೀಗ ಉದ್ಘಾಟನೆ ಮಾಡಿರ್ತಕ್ಕಂತಹ ಅಣ್ಣಪ್ಪ ಸರ್ ಅವರು ನಮ್ಮೆಲ್ಲರ ಉದ್ದೇಶ ಒಂದೆರಡು ಮಾತನ್ನು ಹೇಳ್ಬೇಕಂತ ಅಲ್ಲಿ ಕೋರಿಕೆ. ಮೊದಲನೇದಾಗಿ ಗ್ರಾಮ ದೇವತೆಯ ಪಾದಗಳಲ್ಲಿ ನಮಸ್ಕರಿಸಿ ಮಹಾಯುಗಿ ವೇಮನ ಹಾಗೂ ಮಲ್ಲಮಾಂಬಗಳಲ್ಲಿ ನಮಿಸಿ ವೇದಿಕೆಯ ಮೇಲೆ ಆಸೀನರಾಗಿದ್ದ ಎಲ್ಲ ಗಣ್ಯ ಮಾನ್ಯರಿಗೆ ನಮಸ್ಕರಿಸಿ ಪ್ರೇಕ್ಷಕರಾದ ತಾವು ಇಷ್ಟು ಜಲ್ದಿ ಆದ್ರೂ ಈ ನಮೂನಿ ಕೂಡಿರಂದ್ರೆ ಅದು ಅವರ ಭಾಗ್ಯ ಅಂತ ನಾನು ತಿಳ್ಕೊತೇನೆ. ಈ ವರ್ಷದ ಇದು 3ನೇ ನಾಟಕ, ಇನ್ನೂ ಒಂದು ಐತಿ 4ನೇದ್ದು. ಈ ಸುತ್ತಮುತ್ತ ಹಳ್ಳಿಯಾಗಲ್ಲ, ಈ ತಾಲೂಕಿನಾಗ ಈ ಜಿಲ್ಲಾದಾಗನ ವರ್ಷಕ್ಕೆ 4 ನಾಟಕ ಆಡು ಊರಂದ್ರೆ ಅದು ಬೆನಕಟ್ಟಿ ಮಾತ್ರ ಅಂತ ನನಗೆ ಅನಿಸುತ್ತೆ. ಯಾಕಂದ್ರೆ ಇದು ಕಲಾವಿದರ ನಾಡು. ಈ ಮಣ್ಣಿನಲ್ಲಿ ಕಲೆ ವಾಸನೆ ಬರುತ್ತೆ ಹೊರತಾಗಿ ಇನ್ನೇನೂ ಬರೋದಿಲ್ಲ. ಆದ್ರೆ ಈಗೊಂದು ದೊಡ್ಡ ಆಘಾತ ಆಯ್ತು. ಮೊನ್ನೆ ಮಂಗಳವಾರ ಆಗಬೇಕಾಗಿದ್ದ ನಾಟಕ ಇವತ್ತಾಯ್ತು. ಪಾಪ ಅವರು ಭಾಳ ಕಷ್ಟಪಟ್ಟು ತಿಂಗಾನುಗಂಟ್ಲೆ ಕಲ್ತಿದ್ರು, ಹೋಗಲಿ. ಆದ್ರೆ ಹಣ ಹೋತು. ಕಂಬದ ಬರ್ತಾ ಕಪಾಲ ಬರ್ತಾ ಕೂಡಿ ಆಗುತ್ತಂತಾರಲ್ಲ, ಹಿಂಗೆ ಇದು. ಮೊನ್ನೆ ನಾಟಕ ಕ್ಯಾನ್ಸಲ್ ಆದದ್ದಕ್ಕೆ ಸುಮಾರು 30,000 ರೂಪಾಯಿ ನುಕ್ಸಾನ ಆಗ್ಯದ. ಯಾಕಂದ್ರೆ ನಾಟಕ ಇಲ್ಲ ಅಂದರೂ ಅವ್ರಿಗೆ ಕೊಡಬೇಕಲ್ಲ. ಅದಕ್ಕೆ ದಯವಿಟ್ಟು ಪ್ರೇಕ್ಷಕರಾದ ತಾವು ಬಹಳ ಈಗ ವೇದಿಕೆ ಮೇಲೆ ಇರುವಂಥವ್ರು ಎಲ್ಲರೂ
ಮ್ಯಾಕ್ಸಿಮಮ್ ಕೊಡ್ತಾರಂತ ನನಗೆ ಅನಿಸಿಕೆ ಐತಿ. ಈಗ 100 ಕೊಡೋರು 200 ಕೊಡಬೇಕು ಅಂದ್ರೆ ಮುಂದಿನ ವರ್ಷ ಮತ್ತೆ ಇವರೇ ಇಲ್ಲಿ ಬಂದು ನಾಟಕ ಆಡ್ತಾರಂತ ನನಗೆ ಅಗದಿ ಡೆಫಿನಿಟ್ ಐತಿ. ಅದಕ್ಕೆ ದಯವಿಟ್ಟು ಎಲ್ಲರೂ ಭಾಳ ಸಹಾಯ ಮಾಡಬೇಕು. ಯಾಕಂದ್ರೆ ಭಾಳ ಖರ್ಚಾಗ್ಯದ. ಎರಡನೇ ಸಲ ಇದು ಆಡೋದು, ಇದೊಂದು ಖರ್ಚು, ಮಣ್ಣಿದೊಂದು ಖರ್ಚು. ಅದಕ್ಕೆ ದಯವಿಟ್ಟು ತಂದೆ ತಾಯಿಗಳು ನಿಮ್ಮೂರಿನ ಕಲೆಯನ್ನು ಉಳಿಸ್ಬೇಕಾದ್ರೆ ತನು ಮನ ಆತು ಧನದಿಂದ ಸಹಾಯ ಮಾಡ್ಬೇಕಂತ ತಮ್ಮ ಪಾದದಲ್ಲಿ ಬಿದ್ದು ಬೇಡಿಕೊಳ್ಳುತ್ತೇವೆ. ಧನ್ಯವಾದಗಳು ಸರ್. ತಮ್ಮ ಮಾರ್ಗದರ್ಶನದ ಸಲಹೆಗೆ ಹಾಗೂ ತಮ್ಮ ಆಶೀರ್ವಾದಕ್ಕೆ ನಾವು ಚಿರಋಣಿಯಾಗಿದ್ದೇವೆ. ನಮಗೆ ಮತ್ತೊಮ್ಮೆ ತುಂಬ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಇದೀಗ ಪಂಡಿತ್ ಸರ್. ಹಾಂ, ಓಕೆ. ಈಗ ಸಮಯ ಆಗೈತಿ, ಯಾಕೆ ಮಳೆಯಪ್ಪ ಕಾಯಕತ್ತೇನೆ ಈಗಲ್ಲೇ. ಅದ್ರ ಸಲುವಾಗಿ ನಾವು ಮಣ್ಣಿ ಸರ್ ಸ್ವಲ್ಪ ಏನಾಗ್ಯ ಅಂದ್ರೆ ಸರ್ ಅಂದಂಗೆ ಸ್ವಲ್ಪ ಎಲ್ಲರಲ್ಲೇ ಭಾಳ ಉತ್ಸಾಹ ಇತ್ತು, ಸ್ವಲ್ಪ ಕಡಿಮೆ ಆಗೈತೆ ಮೊನ್ನೆ. ಮತ್ತೆ ಈಗ ಏನಾಗೈತೆ ಅಂದ್ರೆ ಟೈಮ್ ವೇಸ್ಟ್ ಮಾಡೋದು ಬೇಡ, ಅದಕ್ಕೆ ನಾವು ಬೇಗನೆ ಜಲ್ದಿ ಶುರು ಮಾಡೀವಿ. ಅದಕ್ಕೆ ಇಷ್ಟು ಬೇಗನೆ ಬಹುಶಃ ನಮ್ಮ ಊರೊಳಗೆ ಇಷ್ಟು ಬೇಗನೆ ಉದ್ಘಾಟನೆ ಆದ ಕಾರ್ಯಕ್ರಮ ಇದೇ ಇರ್ಬೇಕಲ್ಲ ಬಹುಶಃ ನಾಟಕ. ಹಾಗಾಗಿ ಸರ್ ಅಂದಂಗೆ ನಾವು ಹೇಳಿದಂತೆ ನಮ್ಮ ನಾಟಕ ಎಲ್ಲ ಸಂಘದವರು ಹೇಳಿದ ಒಂದು ಕೋರಿಕೆಯಂತೆ ವೇದಿಕೆ ಮೇಲಿನ ಪೂಜ್ಯರು, ಅತಿಥಿಗಳು, ಉದ್ಘಾಟಕರು ಎಲ್ಲ ಗಣ್ಯಮಾನ್ಯರು ಕೂಡ ನಮ್ಮ ನಾಟಕಕ್ಕೆ ಬಂದು ಉದ್ಘಾಟನೆಯನ್ನು ಮಾಡಿ ಪ್ರೀತಿಯಿಂದ ಈ ನಾಟಕಕ್ಕೆ ಉದ್ಘಾಟನೆ ಅಷ್ಟೇ ಮಾಡಿಲ್ಲ ಅವರು. ವೇದಿಕೆ ಎಲ್ಲರೂ ಕೂಡ ಸರ್ ಅಂದಂಗೆ ಆ ನೋಟು ತುಂಬೈತ್ರಿ. ಈಗ ಎಲ್ಲರೂ ಕೂಡ ಯಾರು ಬಿಡೋದು ಎಲ್ಲರೂ ಕೂಡ ಇಲ್ಲಿ ಒಂದು ಈ ನಾಟಕಕ್ಕೆ ಧನ ಸಹಾಯವನ್ನು ಮಾಡಿದ್ದಾರೆ. ಅವರಷ್ಟೇ ಮಾಡಿದ್ರೆ ಸಾಲಂಗಿಲ್ಲ ಸರ್ ಅಂದಂಗೆ ನಾವು ನೀವೆಲ್ಲರೂ ಕೂಡ ಕೈಲಾದ ಮಟ್ಟಿಗೆ ಏನಪ್ಪ ಅಂತಂದ್ರೆ ಸಹಾಯ ಸಹಕಾರ ಮಾಡಿ ಈ ನಾಟಕ ಯಶಸ್ವಿ ಆಗುವಂತೆ ಮಾಡೋಣ. ಈ ಒಂದು ವೇದಿಕೆಗೆ ಬಂದು ಈ ಕಾರ್ಯಕ್ರಮ ಅತ್ಯಂತ ಪ್ರೀತಿಯಿಂದ ಉದ್ಘಾಟನೆ ಮಾಡಿರ್ತಕ್ಕಂತಹ ಅಣ್ಣಪ್ಪ ಸರ್ ಆದಿಯಾಗಿ, ಪೂಜ್ಯರಾದಿಯಾಗಿ ಎಲ್ಲ ಹಿರಿಯರಿಗೂ ಎಲ್ಲ ಗೌರವಾನ್ವಿತರಿಗೂ ಜೋರಾದ ಚಪ್ಪಾಳೆಗೆ ಮತ್ತೊಮ್ಮೆ ವಂದನೆ ಅಭಿನಂದನೆ ಸಲ್ಲಿಸ್ತೀವಿ. ದಯವಿಟ್ಟು ಎಲ್ಲರಿಗೂ ಅಭಿನಂದನೆಗಳು. ಈಗ ತಮ್ಮೆಲ್ಲರ ಮುಂದೆ ಸತ್ಯದ ಸುಳ್ಳಿನ ಸಾಮ್ರಾಟ, ಸತ್ಯದ ಚೀರಾಟ ಈ ನಾಟಕ ಪ್ರದರ್ಶನಗೊಳ್ಳಿದೆ. ಎಲ್ಲರೂ ನಾವು ಈ ಒಂದು ನಾಟಕಕ್ಕೆ ಸಹಕಾರವನ್ನು ಕೊಡೋಣ. ಓಂ ನಮೋ ನಮೋ ಗ್ರಾಮದೇವತೆ. ಓಂ ನಮೋ ನಮೋ ಗ್ರಾಮದೇವತೆ. ಓಂ ನಮೋ ನಮೋ ಗ್ರಾಮದೇವತೆ. ಗಣಪತಿ ಗ್ರಾಮದಲ್ಲಿ ನಡೆಯಾದೆ ರಾಮದೇವಿ.
ಗ್ರಾಮದಲ್ಲಿ